Namaste. Subject Engineering Mathematics. Module Vector Calculus. Article number 1.12 Gradient, Divergence and Curl. Find the directional derivatives of the following. Problem number 6. Phi equal to xz divided by x square plus y square at 1, minus 1, 1 in the direction of vector of A equal to I minus 2j plus k. So problem number 6. Problem number 6. Phi is xz divided by x square plus y square at 1, minus 1, 1 in the direction vector of A equal to I minus 2j plus k. So here find out the directional derivatives. So directional derivative means del phi dot vector unit normal vector. So ಇದನ್ನು find out ಮಾಡಬೇಕು. Okay, so first we should find out the del phi. Del phi formula first ಬರಿಬೇಕು. Dou phi by dou x into I plus dou phi by dou y j plus dou phi by dou z k. Okay, next del phi equal to, so phi is this one. Okay, ಇದಕ್ಕೆ partial derivative with respect to x ಮಾಡಬೇಕಿಲ್ಲಿ. ಸೊ ಇಲ್ಲಿ ಝೆಡ್ನ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್ ಅಂತ ತೊಗೊಂಡು ಟೇಕ್ ಇಟ್ ಔಟ್ ಸೈಡ್ ತೊಗೊಂಡ್ಬಿಡೋಣ. ಸೊ ಇದಕ್ಕೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರಿಗೆ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಬೇಕು, ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಅಂದರೆ ಡೋ ಬೈ ಡೋ ಎಕ್ಸ್, ಸೊ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರಿಗೆ ಮಾತ್ರ ಪಾರ್ಷಿಯಲ್ ಡೆರಿವೇಟಿವ್ ಇವಾಗ ಪ್ಲಸ್ ಐ. ಓಕೆ, ಪ್ಲಸ್ ಡಿ ಫೈ ಬೈ ಡಿ ವೈ ಜೆ ಅಂತ ಇದೆ. ಎಕ್ಸ್ ಝೆಡ್ ಏನಾಯಿತು, ಕಾನ್ಸ್ಟೆಂಟ್ ಅಲ್ವಾ, ಟೇಕ್ ಇಟ್ ಔಟ್ ಸೈಡ್. ಎಕ್ಸ್ ಝೆಡ್ನ ಹೊರಗೆ ತೊಗೊಂಡು ಡೋ ಬೈ ಡೋ ವೈ, ಸೊ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಆಯ್ತು ಇವಾಗಿದು. ಸೊ ಇಲ್ಲಿ ಜೆ ಪ್ಲಸ್ ಇಲ್ಲಿ ಡೋ ಫೈ ಬೈ ಡೋ ಝೆಡ್ ಅಂತ ಇದೆ. ಝೆಡ್ ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ, ಅಂದರೆ ಝೆಡ್ ಡಿವೈಡ್ ಬೈ ದಿಸ್ ಅಂತ. ಸೊ ಇಲ್ಲಿ ಎಕ್ಸ್ ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ, ಇದಿಷ್ಟು ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಟೇಕ್ ಇಟ್ ಔಟ್ ಸೈಡ್. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರು. ನೆಕ್ಸ್ಟ್ ಇಲ್ಲಿ ಝೆಡ್ ಇದೆಯಲ್ಲ, ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, ಡೋ ಬೈ ಡೋ ಝೆಡ್, ಮತ್ತಿಲ್ಲಿ ಝೆಡ್ ಇದೆಯಲ್ಲ ಅದಕ್ಕೆ ಮಾತ್ರ. ಸೊ ನೆಕ್ಸ್ಟ್ ಕೆ ಇದೆಯಲ್ಲ, ಆ ಕೆ ಹಾಗೆ ಬರ್ಕೊಳ್ಳಿ. ಈಸಿಯೆಸ್ಟ್ ಮೆಥಡ್ ಇದು. ಹೀಗೆ ಬರ್ಕೊಂಬಿಟ್ರೆ ಈಸಿ ಆಗುತ್ತೆ. ಈಕ್ವಲ್ ಟು ಝೆಡ್ ಅಪ್ಲೈ ಕೋಶಂಟ್ ರೂಲ್ ಅಪ್ಲೈ ಮಾಡಬೇಕು ಇದಕ್ಕೆ. ಓಕೆ, ಸೊ ಫಸ್ಟ್ ಏನು ಮಾಡಬೇಕು, ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಇಸ್ 1 ಮೈನಸ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಅಂದರೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ 2x ಮಾತ್ರ ಬರುತ್ತೆ. ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಇದೆಯಲ್ಲ, ಅದು 0 ಆಗುತ್ತೆ ಬಿಕಾಸ್ ಇಟ್ ಟ್ರೀಟೆಡ್ ಆಸ್ ಕಾನ್ಸ್ಟೆಂಟ್. divided by denominator whole square, x square plus y square whole square. So into I plus xz into ಇದಕ್ಕೆ ಪಾರ್ಷಿಯಲ್ ಡೆರಿವೇಟಿವ್ ಮಾಡಬೇಕು. ಅವಾಗ ಏನಾಗುತ್ತೆ, ಸೊ ಇದ್ರದ್ದು ಪವರ್ ಏನು 1, ಸೊ ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಟು ದ ಪವರ್ ಆಫ್ 1 ಪ್ಲಸ್ 1 ಈಸ್ 2 ಆಗುತ್ತೆ. ನೆಕ್ಸ್ಟ್ ಎಗೇನ್ ಇಲ್ಲಿ ಡಿನಾಮಿನೇಟರ್ ಇದೆಯಲ್ಲ, ಅದಕ್ಕೆ ಮತ್ತೆ ಏನು ಮಾಡಬೇಕು, ಪಾರ್ಷಿಯಲ್ ಡೆರಿವೇಟಿವ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ, ಸೊ ಎಕ್ಸ್ ಸ್ಕ್ವೇರ್ಗೆ ಫಸ್ಟ್ ಪಾರ್ಷಿಯಲ್ ಡೆರಿವೇಟಿವ್ ಮಾಡಿದರೆ 0 ಬಿಕಾಸ್ ಇದು ವೈ ಇದು ಎಕ್ಸ್, ಹಾಗಾಗಿ ನೆಕ್ಸ್ಟ್ ಪ್ಲಸ್ ವೈ ಸ್ಕ್ವೇರ್ಗೆ ಪಾರ್ಷಿಯಲ್ ಡೆರಿವೇಟಿವ್ ವೈ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ 2y ಬರುತ್ತೆ, ಗೊತ್ತಾಯ್ತಲ್ಲ, ಇಂಟು ಜೆ. ನೆಕ್ಸ್ಟ್ ಪ್ಲಸ್ ಇದು ಹೇಗಿದೆ ಹಾಗೆ ಬರೀರಿ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ನೆಕ್ಸ್ಟ್ the partial derivative of z with respect to z is 1. Okay, k as it is ಹಾಗೆ ಬರಿಬೇಕು. Next del phi
equal to z into x square plus y square. Here into 1 is x square plus y square minus 2x square. ಎಷ್ಟಾಗುತ್ತೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಸ್ಕ್ವೇರ್ ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ y ಸ್ಕ್ವೇರ್ ಇಸ್ ಪಾಸಿಟಿವ್ ಅಲ್ಲ, y ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಂಟು ಐ ಪ್ಲಸ್ ಇಲ್ಲಿ ಏನಾಗುತ್ತೆ ಇದು 2y ಆಗುತ್ತೆ, ಇಲ್ಲಿ ಮೈನಸ್ ಬರುತ್ತದು minus 2xyz divided by x square plus y square whole square, okay, into j plus illi x divided by x square plus y square k. Okay, next so del phi at points are 1 minus 1 1 ಹಾಕಬೇಕು. ಸೊ z value is positive of 1. next y square minus 1 square is 1 minus x square 1 square is 1 divided by 1 square is 1 plus 1 square is ಅಂದರೆ minus 1 square is plus 1 ಆಗುತ್ತೆ whole square into I. okay, plus minus minus 2 into x is 1, y is minus 1, z is 1 divided by x square is 1 square ಆಗುತ್ತೆ. okay, next 1 square is 1, next plus minus 1 square is plus 1 whole square plus x is 1 divided by x square 1 square is 1 plus minus 1 square is 1 k. okay, ಇಲ್ಲಿ j ಬರೀಬೇಕು equal to 1. ಇದು 0 ಆಗುತ್ತೆ. 0 by any value is 0. okay, 0 minus minus plus 2 divided by 1 plus 1 is 2 square j plus 1 divided by 2k. so equal to ಇಲ್ಲಿ 1 cancel ಆಗುತ್ತೆ 1 by 2j plus 1 by 2k. ನೆಕ್ಸ್ಟ್ ಬೇಕಾದರೆ 1 by 2 ನ ಟೇಕ್ ಇಟ್ ಔಟ್ ಸೈಡ್ j ಪ್ಲಸ್ ಕೆ ಅಂತ ಬರಿಬೋದು. ಓಕೆ, ಸೊ del phi at 1 minus 1 1 is 1 by 2 into j plus k. ನೆಕ್ಸ್ಟ್ ಇದು ವೆಕ್ಟರ್ ಆಫ್ ಎ ಇದೆಯಲ್ಲ, ಇನ್ ದ ಡೈರೆಕ್ಷನ್ ವೆಕ್ಟರ್ ಆಫ್ ಎ ಈಸ್ ಐ ಮೈನಸ್ ಜೆ 2j ಪ್ಲಸ್ ಕೆ. ಸೊ ಇದರಲ್ಲಿ ಯೂನಿಟ್ ನಾರ್ಮಲ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಯೂನಿಟ್ ನಾರ್ಮಲ್ ವೆಕ್ಟರ್ದು ಈಕ್ವಲ್ ಟು ವೆಕ್ಟರ್ ಆಫ್ ಎ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಫ್ ಎ ಈಕ್ವಲ್ ಟು, ಸೊ ಐ ಮೈನಸ್ 2j plus k divided by magnitude of this one. Square root of I coefficient is 1 square plus j coefficient is minus 2 square plus k coefficient is 1 square. So equal to I minus 2j plus k divided by minus 2 square is 4, 5, 6. So square root of 6. Next directional derivative. The required directional derivative is del phi dot unit normal vector. So del phi idu equal to 1 by 2 j plus k dot unit normal vector is this one, I minus 2j plus k divided by square root of 6. Okay, next equal to 1 by 2 root 6. so I illi I illa aita, 0 I coefficient here 0, here I coefficient is 1, 0 into 1 is 0 agutte. Next plus minus j coefficient is plus 1 and here j coefficient is minus 2. Plus 1 into minus 2 is minus 2, j dot j is 1. Plus ಆಗುತ್ತೆ, k coefficient 1, here k coefficient 1, 1, 1, 1, 1. So equal to minus 1 divided by 2 root 6 is the answer. Okay.
ಸೊ ಬುಕ್ ಸೊಲ್ಯೂಷನ್ ನೋಡ್ಕೊಳ್ಳಿ. ಫೈ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಡೆಲ್ ಫೈ ಫಾರ್ಮುಲಾ ಬರಿಬೇಕು. ನೆಕ್ಸ್ಟ್ ಡೆಲ್ ಫೈ ಈಕ್ವಲ್ ಟು ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಇಷ್ಟು. ಅಗೇನ್ ಪಾರ್ಷಿಯಲ್ ಡೆರಿವೇಟಿವ್ ಆಫ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಇಷ್ಟು. ಪಾರ್ಷಿಯಲ್ ಡೆರಿವೇಟಿವ್ ಆಫ್ ಫೈ ವಿತ್ ರೆಸ್ಪೆಕ್ಟ್ ಟು ಝೆಡ್ ಇಸ್ ದಿಸ್ ಮಚ್. ನೆಕ್ಸ್ಟ್ ಆಫ್ಟರ್ ಸಿಂಪ್ಲಿಫೈಯಿಂಗ್ ಮಾಡಿದ್ರೆ ಇಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಹೀಗೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ಸ್ ಆರ್ ಗಿವನ್ ಇನ್ ದಿ ಪ್ರಾಬ್ಲಮ್. ಎಕ್ಸ್ ಪಾಯಿಂಟ್, ವೈ ಪಾಯಿಂಟ್, ಝೆಡ್ ಪಾಯಿಂಟ್. ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡಿದ್ರೆ ಇದು ಬರುತ್ತೆ. ನೆಕ್ಸ್ಟ್ ದಿ ಯೂನಿಟ್ ವೆಕ್ಟರ್ ನಾರ್ಮಲ್ ಇನ್ ದಿ ಡೈರೆಕ್ಷನ್ ಆಫ್ ವೆಕ್ಟರ್ ಆಫ್ ಎ ಇಸ್ ಗಿವನ್ ಇನ್ ದಿ ಪ್ರಾಬ್ಲಮ್. ಇದು ಕೊಟ್ಟಿದ್ದಾರೆ. ಇದಕ್ಕೆ ಯೂನಿಟ್ ನಾರ್ಮಲ್ ವೆಕ್ಟರ್ ಫೈಂಡ್ ಔಟ್ ಮಾಡಬೇಕು. ಈಸ್ ದ ವೆಕ್ಟರ್ ಆಫ್ ಎ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಆಫ್ ಎ. ಅವಾಗ ಇದಿಷ್ಟು ಬರುತ್ತೆ. ನೆಕ್ಸ್ಟ್ ದಸ್ ದಿ ರಿಕ್ವೈರ್ಡ್ ಡೈರೆಕ್ಷನಲ್ ಡೆರಿವೇಟಿವ್ ಈಸ್ del phi dot unit normal vector. After simplify we'll get this answer. Okay, thank you so much.